ಗುಡಿಬಂಡೆ ಪಟ್ಟಣದಲ್ಲಿ ಜನವರಿ 31ರಂದು ಹಿಂದೂ ಸಮಾಜ ಸಮಿತಿ ಗುಡಿಬಂಡೆ ವತಿಯಿಂದ ಭವ್ಯ ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ಹಾಗೂ ಸಾರ್ವಜನಿಕ ಸಭೆಯನ್ನ ಅದ್ದೂರಿಯಾಗಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ಪಟ್ಟಣ ಪಂಚಾಯಿತಿ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು. ನಂತರ ಮಾತನಾಡಿದ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ಜಿಎಸ್ ನಾಗರಾಜ್ ರವರು ಜನವರಿ 31ರಂದು ಮಧ್ಯಾಹ್ನ 3 ಗಂಟೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಶೋಭಾಯಾತ್ರೆ ನಡೆಯಲಿದ್ದು, ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಾರ್ವಜನಿಕ ಸಭೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಾರ್ವಜನಿಕ ಸಭೆಯಲ್ಲಿ ಶ್ರೀ ನರವತ್ತಮಾನಂದ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಹಾಗೂ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಭಾಗವಹಿಸಲಿದ್ದಾರೆ. ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಜಿಎಸ್ ನಾಗರಾಜ್, ಉಪಾಧ್ಯಕ್ಷರಾದ ದ್ವಾರಕನಾಥ ನಾಯ್ಡು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಸೇರಿದಂತೆ ಪದಾಧಿಕಾರಿಗಳಾದ ವಾಹಿನಿ ಸುರೇಶ್, ಮಂಜುನಾಥ್, ರಾಜಗೋಪಾಲ್ ಹಾಗೂ ರಾಜಣ್ಣ ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹಿಂದೂ ಬಂಧುಗಳು ಬಂದು ನೆರವೇರಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಗಿದೆ, ಇನ್ನು ಶತಾಬ್ದಿ ವರ್ಷ ಅಂತ ಹೇಳಿ ನಮ್ಮ ಸಂಘದ ಕಡೆಯಿಂದ ಸೂಚನೆ. ಅದರೊಂದಿಗೆ ಇಡೀ ದೇಶದಾದ್ಯಂತ ಈ ಜನವರಿ ತಿಂಗಳು 15ರಿಂದ ಫೆಬ್ರವರಿ 5ರ ತನಕ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗುಡಿಬಂಡೆಯ ಸಮಸ್ತ ಹಿಂದೂ ಬಂಧುಗಳು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸ್ವರೂಪ ಈ 31ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಅಂಬೇಡ್ಕರ್ ನಗರದಿಂದ ಅಲ್ಲಿಂದ ಪ್ರಾರಂಭ ಆಗಿ ಶೋಭಾಯಾತ್ರೆ ಅಂಬೇಡ್ಕರ್ ವೃತ್ತ, ಅಂಬೇಡ್ಕರ್ ಪುತ್ಥಳಿ ಪಕ್ಕದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿಯ ತನಕ ಶೋಭಾಯಾತ್ರೆ ಇರುತ್ತೆ. ಈ ಶೋಭಾಯಾತ್ರೆಯಲ್ಲಿ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಭಜನಾ ಮಂಡಳಿಗಳು, ಸುಮಾರು 45 ಭಜನಾ ಮಂಡಳಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಹಿಂದೂ ಬಾಂಧವರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ ಅನ್ನೋ ಒಂದು ಸಿದ್ಧಾಂತದ ಮೇಲೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 2 ಗಂಟೆಗೆ ಏಳಗರಕ್ಕಮ್ಮನ ದೇವಸ್ಥಾನದ ಹತ್ರ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಊಟ ಮುಗಿಸ್ಕೊಂಡು 3 ಗಂಟೆಗೆ ಕಾರ್ಯಕ್ರಮದಲ್ಲಿ ಎಲ್ಲ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಮೆರವಣಿಗೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಭಾರಿ ಬಹಿರಂಗ ಸಭೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏರ್ಪಾಡುಗಳನ್ನೆಲ್ಲ ಈ ಒಂದು ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಣ್ಣ ನಾಗರಾಜ್ ಅವರ ಒಂದು ಜೊತೆಯಲ್ಲಿ ಎಲ್ಲ ಟೀಮ್ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ. ನಾನು ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಂದ್ರೆ ನೀವು ಮಾಧ್ಯಮ ಮಿತ್ರರವರು ಎಲ್ಲ ಹಳ್ಳಿಗಳಿಗೂ ಮತ್ತು ಪತ್ರಿಕೆಗಳಲ್ಲೂ ಬರೋ ಥರ ನೀವು ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಗೆ ಭಾಗವಹಿಸ್ತಾರೆ. ಈ ಒಂದು ಸಭೆ ಯಶಸ್ವಿ ಆಗುತ್ತೆ ಅಂತ ನಮ್ಮೆಲ್ಲರ ಉದ್ದೇಶ. ನಮ್ಮ ತಾಲೂಕಿನಲ್ಲಿ ನಾಳಿದ್ದು ಬರುವ 31ನೇ ತಾರೀಕು ಏನು ಹಮ್ಮಿಕೊಂಡಿರುವ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಈಗಾಗಲೇ ನಾವೇನು 31ನೇ ತಾರೀಕು ನಿಗದಿಪಡಿಸಿರುವಂತೆ ಈ ಹಿಂದೂ ನಾವೆಲ್ಲರೂ ಒಂದು ಅನ್ನೋ ಒಂದು ವಾಕ್ಯದ ಮುಖಾಂತರ ಈ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ ಒಂದು ಹಿಂದೂ ರಾಷ್ಟ್ರ. ನಾವು ಹಿಂದೂಗಳು ಬಹುಸಂಖ್ಯಾತರು. ಆದರೆ ಕಾಲಕ್ರಮೇಣ ಏನಾಗ್ತಾ ಇದೆ ಅಂದರೆ ನಾವೆಲ್ಲ ಬಹುಸಂಖ್ಯಾತರಾಗಿ ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ಆರಕ್ಷಕ ಠಾಣೆಗೆ ಪರ್ಮಿಷನ್ ಹಾಕಿದ್ದೀವಿ, ಪಟ್ಟಣ ಪಂಚಾಯತಿ ಪರ್ಮಿಷನ್ ಹಾಕಿದ್ದೀವಿ, ಎಲ್ಲ ಇಲಾಖೆಗಳಿಗೂ ನಾವು ಬೇಕಾಗಿರ್ತಕ್ಕಂಥ ಪರ್ಮಿಷನ್ ತಗೊಂಡಿದ್ದೀವಿ. PWDಗೆ ಎಲ್ಲ ಪರ್ಮಿಷನ್ ತಗೊಂಡಿದ್ದೀವಿ. ಎಲ್ಲ ಕಾನೂನಾತ್ಮಕವಾಗಿ ನಾವು
ಏನು ಶೋಭಾಯಾತ್ರೆ ಆಗಲಿ ಸ್ಟೇಜ್ ಕಾರ್ಯಕ್ರಮ ಆಗಲಿ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ನಾವು ಭಾವಿಸಿದ್ದೀವಿ. ಎಲ್ಲ ನಮ್ಮ ಬಾಂಧವರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದೀವಿ. ಪ್ರಚೋದನಕಾರಿ ಹೇಳಿಕೆಗಳಾಗಿರ್ಬೋದು, ಪ್ರಚೋದನಕಾರಿ ಘೋಷಣೆಗಳಾಗಿರ್ಬೋದು ಈ ಒಂದು ಜಾಥಾದಲ್ಲಿ ಇರೋದಿಲ್ಲ. ಹಿಂದೂ ಸಮಾಜ ಸಂಬಂಧಪಟ್ಟಂತೆ ಮಾತ್ರನೇ ಘೋಷಣೆಗಳಿರುತ್ತೆ. ಯಾವುದು ಪ್ರಚೋದನಕಾರಿ ಭಾಷಣಗಳಾಗಿರ್ಬೋದು ಇಲ್ಲ ಘೋಷಣೆಗಳಿದ್ದಾಗ ಮಾತ್ರ ಇವರ ಸಮಸ್ಯೆಗಳಾಗುತ್ತೆ. ಅದ್ರದ್ದು ಒಂದು ಅವಕಾಶ ಈಗ ಕೊಟ್ಟಿಲ್ಲ.